ಪ್ರಕರಣದ ದಿಕ್ಕನ್ನೇ ಬದಲಾಯಿಸುತ್ತೆ. ಪ್ರಕರಣ ಬೇರೆ ದಿಕ್ಕಿಗೆ ಹೋಗುತ್ತೆ. ಅದಾದಮೇಲೆ ಮಾಸ್ಕ್ ಮ್ಯಾನ್ ಅನ್ನೋನೇನಿದ್ದಾನೆ ಅವನ ಹೆಸರು ರಿವೀಲ್ ಆಗುತ್ತೆ, ಅವನ ಮೇಲೆ ಎನ್ಕ್ವೈರಿ ಶುರು ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಮತ್ತು ನಿಮ್ಮ ಚಾನಲ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಈ ಷಡ್ಯಂತ್ರ ಬಯಲಾಗೋದ್ರ ಹಿಂದೆ ನಿಮ್ಮದು ಬಹಳ ಪ್ರಮುಖವಾದಂಥ ಪಾತ್ರ ಇದೆ. ಜರ್ನಲಿಸಮ್ನ ಉದ್ದೇಶ ಸಮಾಜಕ್ಕೆ ಸತ್ಯ ತಿಳಿಸೋದಿರಬೇಕು. ಆ ಕೆಲಸದ ಒಂದು ದೃಷ್ಟಿಯಲ್ಲಿ ಧೈರ್ಯದಿಂದ ನಿಮ್ಮ ಕೆಲಸ ಮುಂದುವರಿಸಿ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೇನೆ ಅಷ್ಟೇ. ನಮ್ಮ ಹೋರಾಟ ಇರುವಂಥದ್ದು, ನಮ್ಮ ಆಗ್ರಹ ಇರುವಂಥದ್ದು ಇಷ್ಟೇ. ಧರ್ಮಸ್ಥಳ ಇರ್ಬೋದು, ಇನ್ಯಾವುದೇ ಬೇರೆ ಹಿಂದೂ ಧಾರ್ಮಿಕ ಸಂಸ್ಥೆ ಇರ್ಬೋದು, ಇದರ ನಂಬಿಕೆ ಹುಸಿ ಆಗದೇ ಇರೋ ರೀತಿ, ಆ ನಂಬಿಕೆಯ ಮೇಲೆ ಅಪಚಾರ ಬರದಲೇ ಇರೋ ರೀತಿ ನಾವೆಲ್ಲರೂ ಕೂಡ ಅದನ್ನು ಕಾಪಾಡಬೇಕಾಗಿದೆ. ಇದ್ರ ಹಿಂದೆ ಯಾರು ಈ ಷಡ್ಯಂತ್ರ ಮಾಡುವಂಥ ಒಂದು ದೊಡ್ಡ ಶಕ್ತಿ ಇದೆ, ಅದು ಈ SIT ತನಿಖೆಯಿಂದ ಬಹಿರಂಗ ಆಗುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ. ಕೇಂದ್ರ ಸರ್ಕಾರದ ಸಂಸ್ಥೆಗಳು, CBI ಇರ್ಬೋದು, NIA ಇರ್ಬೋದು, ಈ ರೀತಿಯ ಸಂಸ್ಥೆಗಳು ತನಿಖೆ ಮಾಡಿದಾಗ ಸತ್ಯ ಹೊರಗಡೆ ಬರುತ್ತೆ. ಆಗ ಈ ಷಡ್ಯಂತ್ರ ಬಯಲಾಗುತ್ತೆ. ಸರ್, ನೀವು NIA ತನಿಖೆಗೆ ಆಗ್ರಹ ಮಾಡಿದ್ರಿ. ಹಾಗಾದರೆ SIT ತನಿಖೆ ಏನು ಫೇಲ್ಯೂರ್ ಕಂಡಿದ್ದಕ್ಕೆ NIA ತನಿಖೆಗೆ ಆಗ್ರಹ? ಫೇಲ್ಯೂರು ಅಂತಲ್ಲ, ಈ SIT ರಚನೆ ಆಗಿದ್ದೇನೆ ಈ ಷಡ್ಯಂತ್ರದ ಭಾಗವಾಗಿ. ಈ ಷಡ್ಯಂತ್ರದ ಭಾಗವಾಗಿರುವಂಥ SIT ಸತ್ಯವನ್ನು ಹೊರಗಡೆ ಹಾಕತ್ತೆ ಮತ್ತು ಷಡ್ಯಂತ್ರದ ಮಾಡಿರುವಂಥ ವ್ಯಕ್ತಿಗಳನ್ನು ಹೊರಗಡೆ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಸರ್, ರಾಜ್ಯ ಸರ್ಕಾರದ ವಿಷಯಕ್ಕೆ ಅಂದರೆ ದಸರಾಗೆ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರನ್ನು ಕರೆದಿದ್ದಾರೆ. ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ವಿಷಯ ಅಂತ ಹಲವರ ವಾದ. 100ಕ್ಕೆ 100 ಸತ್ಯ. ಬಾನು ಮುಷ್ತಾಕ್ ಅವರನ್ನು ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಅವರೇ ಹಿಂದೆ ಹಲವಾರು ಬಾರಿ ಭಾಳ ಹೇಳಿಕೆಗಳನ್ನು ನೀಡಿದ್ದಾರೆ. ಅವರ ಹೇಳಿಕೆ ಆಧಾರದ ಮೇಲೇ ಇವತ್ತವರು ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇಲ್ಲ ಅನ್ನುವಂಥ ಒಂದು ಕನ್ಕ್ಲೂಷನಿಗೆ ಜನ ಬಂದಿರೋದು. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ.